ನಾವೆಲ್ಲ ಸರ್ವೆ ಮಾಡಕ್ಕೆ ಹೋಗ್ತಿದ್ದಾಗ ಏನಾದ್ರು ನಮ್ಮ ಕೈಗೆ ಸಿಕ್ತು ಅಂದರೆ ಅವಾಗ ಅವ್ರಿಗೆ ದಂಡ ಹಾಕ್ತೀವಿ. ಮಕ್ಕಳ ಕೈಲಿ ತಪ್ಪಬಾರ್ದು. ಮತ್ತು ಸ್ಕೂಲು ಪಕ್ಕ 3 ಮೀಟ್ರ್ ಒಳಗಡೆ ಬೀಡಿ ಸಿಗರೇಟ್ ಮಾರಬಾರ್ದು ಅನ್ನೋದೇ ಕಾಯ್ದೆ ಆಗೈತೆ. ಅಂಗಡಿಗಳಾದರೆ ಬೀಡಿ ಸಿಗರೇಟು ಮಾರಂಗಿಲ್ಲ. ಮತ್ತು ಅನ್ಸು ಈಗ ನಮ್ಮ ಅಂಟಿರೋ ಅರ್ಧಕಾಯಿ ಇವರು ದೊಡ್ಡವರಿಂದ ನೋಡಿ ಅನ್ಸು ತಗೊಂಡೆ ಕೈಗೆ ಹಾಕ್ಬಿಟ್ಟು ಒಂದು ಕುಡಿ ಕೆಳಗೆ ಕುಡಿಕತ್ತಾರೆ. ಅದರಿಂದ ಕ್ಯಾನ್ಸರ್ ಬರ್ತದೆ. ಮತ್ತು ಬಾಯಿ ಕ್ಯಾನ್ಸರು ಹಿಂದೆ ಎಲ್ಲ ಅಜ್ಜಿದ್ರು ಸರಿಯಾಗಿ ಎಲ್ಲಡಿಕೆಗೆ ಕಡ್ಡಿ ಪುಡಿ ಹಾಕತ್ತಾ ಇಲ್ಲ. ಕಡ್ಡಿ ಪುಡಿ ಹಾಕೋದ್ರಿಂದ ಕ್ಯಾನ್ಸರ್ ಬರ್ತದೆ. ಒಂದು ಸಿಗರೇಟು ಮಾಡಬೇಕಾದ್ರೆ 3,300 ಕೆಮಿಕಲ್ ಹಾಕಿ ಮಾಡಿರ್ತಾರೆ. 3,300 ಕೆಮಿಕಲ್ ಹಾಕಿರೋದು. ಅದರಿಂದ ಈಗ ನಾವು ಹೊಗೆ ಸೇರಿಸ್ಕೊಂಡ್ರೆ ಈಗ ಬೇಕಿಲ್ಲ ನಮಗೆ ಕ್ಯಾನ್ಸರ್. ಅದು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಯಿತೋ ಆವಾಗ ಕ್ಯಾನ್ಸರ್ ಕಾಣಿಸ್ತದೆ. ಬೇರೆ ಡೆಂಗ್ಯೂ, ಚಿಕನ್ ಗುನಿಯಾ, ಮಲೇರಿಯಾ ಯಾವುದೇ ಜ್ವರ ಬಂದರೂ ವಾಸ ಮಾಡ್ಕೋಬೋದು. ಕ್ಯಾನ್ಸರ್ ಬಂತು ಅಂದರೆ ತಲೆ ಕೂದಲು ಮತ್ತು ಕಾಲು ಉಗುರು ಬುಟ್ಟಿ ಯಾವ ಭಾಗಕ್ಕಾದ್ರೂ ಬರ್ಬೋದು ಕ್ಯಾನ್ಸರ್. ಒಂದ್ಸರಿ ಕ್ಯಾನ್ಸರ್ ಬಂತು ಅಂದರೆ ಬದುಕಿಸ್ಕೊಳಕ್ಕಾಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಉಳ್ಕೊಳಕ್ಕಿಲ್ಲ. ಮೊದಲನೇ ಹಂತದಲ್ಲಿ ಕೊಟ್ಟರೆ ಹುಷಾರು ಮಾಡ್ಕೋಬೋದು. 1ನೇ ಹಂತ, 2ನೇ ಹಂತ, 3ನೇ ಹಂತ, 3ನೇ ಹಂತಕ್ಕೆ ಹೋದರೆ ಅವ್ರನ್ನ ಬದುಕಿಸ್ಕೊಳಕ್ಕಾಗಿಲ್ಲ. ಅದರಿಂದ ನಾವು ಪ್ರತಿ ಹಳ್ಳಿಗಳಿಗೆ ಈಗ ಸ್ಕೂಲ್ ಮಕ್ಕಳುಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಹೋಟ್ಲುಗಳು, ಅಂಗಡಿಗಳು, ಬಾರು ಎಲ್ಲ ಕಡೆಯಿಂದ ಅಲ್ಲಿ ಹೋಗಿ ಬೀಡಿ ಸಿಗರೇಟ್ಗೆ ಬಗ್ಗೆ ಅವ್ರಿಗೆ ಫೈನ್ ಹಾಕಿ ಒಬ್ಬರಿಗೆ 200 ರೂಪಾಯಿ ಫೈನ್ ಹಾಕ್ತೀವಿ. ನಮ್ಮೆಲ್ಲೇ ನಾವು ಹೋದಾಗ ಯಾರಾದ್ರೂ ಬೀಡಿ ಸೇರ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ 200 ರೂಪಾಯಿ ಹಾಕ್ತೀವಿ. 200 ರೂಪಾಯಿ ಅಂತ ಕೇಳ್ಕೊಂಡು ಕೊನೆಗೆ 10 ರೂಪಾಯಿ ಹಾಕ್ತೀವಿ. 10 ರೂಪಾಯಿ ಫೈನ್ ಹಾಕಿ ಅವ್ರಿಗೆ ನೆಕ್ಸ್ಟು ಸೇರ್ಬಾರ್ದು ಅಂತ ಭಯ ಫೈನ್ ಹಾಕಿ ಆ ದುಡ್ಡು ಕಲೆಕ್ಟ್ ಮಾಡುತ್ತಾ